ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶಾಸಕರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರ ಸಂಪರ್ಕದಲ್ಲಿದ್ದಾರೆ. ಪುಟ್ಟರಂಗ ಶೆಟ್ಟಿ ಅವರೇ, ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ನಾವು ಕಳ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳನ್ನ ಅವ್ರ ಕುರಿತಾಗಿ ನೀವು ನೆನಪು ಮಾಡ್ಕೊಳ್ತೀರಿ? ನಿಮ್ಮ ಅವರ ಒಡನಾಟದ ಬಗ್ಗೆ ಏನೆಲ್ಲ ವಿಚಾರಗಳನ್ನು ಹೇಳೋಕೆ ಬಯಸ್ತೀರಿ? ನಾವು ನಮ್ಮ ತಂದೆ ನಮ್ಮ ಭಾವ ನಾವೆಲ್ಲ ಅತ್ಯಂತ ನಿಕಟವಾದ ಸಂಬಂಧ ಇಟ್ಕೊಂಡಿದ್ದವ್ರ ಜೊತೆಲಿ ನಾನು ಪ್ರಥಮವಾಗಿ ಜಿಲ್ಲಾ ಪಂಚಾಯತ್ ಗೆಲ್ಲುವಾಗ ಅವ್ರ ಸಹಕಾರ ನನಗೆ ಬಹಳ ಮುಖ್ಯ ಇತ್ತು. ನಾನೊಂದು ಪ್ರಥಮ ರಾಜಕಾರಣಕ್ಕೆ ಬಂದದ್ದೇ ಅವರಿಂದ. ಹಾಗಾಗಿ ನಿಜವಂತ ಒಬ್ಬ ಧೀಮಂತ ನಾಯಕನ ಕಳ್ಕೊಂಡು ನನಗೆ ಅತ್ಯಂತ ದುಃಖ ಆಗ್ತಾ ಇದೆ. ನಾನು ಇವತ್ತು ಕಾಂಗ್ರೆಸ್ ಇರ್ಬೋದು, ಅದು ಪಕ್ಷನ ಒಂದೇ ಕಾರಣದಿಂದ ನಾವು ಹೊರ ಬಂದಿದ್ದೀನ, ಅವ್ರ ಜೊತೆಲೇ ನಾನು ಯಾವತ್ತು ಒಡನಾಟ ಇದ್ದದ್ದು. ಹಾಗಾಗಿ ಲಕ್ಷ ಕಾರ್ಯಕರ್ತನ ಹೊಂದಿದಂತ ಒಬ್ಬ ನಾಯಕ, ಅದರಲ್ಲೂ ವಿಶೇಷವಾಗಿ ಲೋಕಸಭೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದಂತ ಒಬ್ಬ ನಾಯಕ ಇದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ಅವ್ರನ್ನ ಇವತ್ತು ಯಾವತ್ತೂ ನಾನೊಂದು ಮರೆಯುವಾಗಿಲ್ಲ. ನನಗೆ ಮತ್ತು ನಮ್ಮ ಅನೇಕ ಸಹೋದ್ಯೋಗಿಗಳಿಗೆ ಬಹಳ ದುಃಖ ಆಗ್ತಾ ಇದೆ ಅಂತ ಒಬ್ಬ ನಾಯಕನ ಕಳ್ಕೊಂಡು. ಅದರಲ್ಲೂ ದಲಿತ ಸಮಾಜ ಅವ್ರನ್ನ 2ನೇ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ರು. ಆ ಮಟ್ಟದಲ್ಲಿ ಇದ್ದಂತ ಒಬ್ಬ ನಾಯಕ. ಪುಟ್ಟರಂಗ ಶೆಟ್ಟಿ ಅವರೇ, ಈಗ ಸಾಮಾನ್ಯವಾಗಿ ಒಂದ್ಸಲ 2 ಸಲ ಗೆದ್ದಂತಹ ನಾಯಕರನ್ನ ಅಥವಾ ಜನಪ್ರತಿನಿಧಿಗಳನ್ನ ಆರಿಸೋದಕ್ಕೆ ಜನ ಒಪ್ಪೋದಿಲ್ಲ. ಅಂತದ್ರಲ್ಲಿ ಇವರು 6 ಸಲ ಸಂಸದರು, 4ಕ್ಕೂ ಹೆಚ್ಚು ಬಾರಿ ಶಾಸಕರು ಅಂತ ಹೇಳಿದ್ರೆ ಜನ ಯಾವ ಕಾರಣಕ್ಕೆ ಇವ್ರನ್ನ ತುಂಬಾ ಇಷ್ಟಪಡ್ತಾ ಇದ್ರು ಅಂತ? ಅವರು ಎಲ್ಲಾ ಸಮಾಜದವರ ಒಡನಾಟವನ್ನು ಒಪ್ಕೊಂಡಿದ್ರು ಅವರು. ಮತ್ತೆ ಅವರಲ್ಲಿ ಶೋಷಿತ ಸಮಾಜ, ಬಡವರು, ದಲಿತರ ಬಗ್ಗೆ ಹೆಚ್ಚು ಕಾಳಜಿನ ಹೊಂದಿದಂತಹ ವ್ಯಕ್ತಿ. ಯಾವತ್ತು ಶ್ರೀಮಂತರಿಗೆ ಎಲ್ಲೂ ಹೆಚ್ಚು ಬೆಲೆ ಕೊಟ್ಟರಲ್ಲ ಅವರು. ಹಾಗಾಗಿ ಅವರು, ನಾನು ಮೊದ್ಲೇ ತಮ್ಗೆ ಹೇಳಿದಾಗ, ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದಂತ ಒಬ್ಬ ನಾಯಕ ಅವರು. ಹಾಗಾಗಿ ಎಲ್ಲಾ ಜನ ಅವ್ರನ್ನ ಪ್ರೀತಿ ಪಡುತ್ತದೆ. ಎಲ್ಲರೂ ಇವತ್ತು ದುಃಖ ಸಾಗರದಲ್ಲೇ ಮುಳುಗೋಗಿದ್ದಾರಬ್ಬ ಅನೇಕ ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು, ವಿಶೇಷವಾಗಿ ದಲಿತ ಸಮಾಜದವರು. ತಾವು ಕೊನೆ ಬಾರಿ ಯಾವಾಗ ಭೇಟಿಯಾಗಿದ್ದು ಏನಾದ್ರು ನೆನಪಿದೆಯಾ ಪುಟ್ಟರಂಗ ಶೆಟ್ಟಿ ಅವರೇ? ಯಾವ ಸಂದರ್ಭ ಅದು? ಇತ್ತೀಚೆಗೆ ಅವ್ರ ನಗರಕ್ಕೆ ಬಂದಾಗ ಭೇಟಿಯಾಗಿದ್ದಿ. ಹೇಗಿದ್ರು ಆಗ? ಆರೋಗ್ಯದ ಬಗ್ಗೆ ಏನಾದ್ರು ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡಿದ್ರಾ? ಕೇಳ್ತೀನಿ ನಾನು ಯಾವಾಗಲೂ ಬಂದಾಗ, ಸರ್ ತಮ್ಮ ಆರೋಗ್ಯ ನೋಡ್ಕೊಳ್ಳಿ, ಹೆಂಗಿದೆ? ಚೆನ್ನಾಗಿದ್ದೀನಿ ಪುಟ್ಟರಂಗ ಶೆಟ್ಟಿ, ಚೆನ್ನಾಗಿದ್ದೀನಿ ಅಂದ್ರು. ಮೊನ್ನೆನೋ ಫೋನ್ ಮಾಡಿದ್ದೀನಿ ನಾನು ಬೆಂಗಳೂರಿನಲ್ಲಿ. ಅವರ ಒಬ್ರು ಎತ್ತಿದ್ರು, ಅವರು ಹೇಳಿದ್ರು ಇಲ್ಲ ಚೆನ್ನಾಗಿದ್ದಾರೆ ಏನಿಲ್ಲ ಅಂತ. ಈಗ ನಾನು ಬೆಂಗಳೂರಿಗೆ ಹೋಯ್ತಾ ಇದ್ದಿ, ಸುದ್ದಿ ತಿಳಿದು ಮಳವಳ್ಳಿಯಿಂದ ವಾಪಸ್ ಈಗ ಅವ್ರು ನೋಡಕ್ ಹೋಯ್ತಾ ಇದ್ದೀನಿ. ರೈಟ್ ಸರ್, ರೈಟ್. ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಇದು ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ಹೇಳ್ತಾ ಇದ್ರು, ನಾನು ರಾಜಕಾರಣದಲ್ಲಿ ಬೆಳೆಯೋದಕ್ಕೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ಕೈ ಸಾಥ್ ಬಹಳ ಇದೆ. ಅವರ ಸಹಕಾರದಿಂದಲೇ ನಾನು ಗೆದ್ದಿದ್ದು. ನನಗೆ ರಾಜಕೀಯವಾಗಿ ನಾನು ಗುರು ರೀತಿ ನೋಡ್ತಾ ಇದ್ದೆ. ನನ್ನ ರೀತಿ ಹಲವರಿಗೆ ಅವರು ಮಾರ್ಗದರ್ಶಕರಾಗಿದ್ರು. ಹಲವು ರಾಜಕಾರಣಿಗಳಿಗೆ ರಾಜಕಾರಣದಲ್ಲಿ ಜನ್ಮ ಕೊಟ್ಟಂತಹ ಶ್ರೇಯಸ್ಸು ಕೂಡ ಇತ್ತು ಅವರಿಗೆ. ಆಮೇಲೆ ಸೆಕೆಂಡ್ ಲೆವೆಲ್ ಲೀಡರ್ಸ್ ಅನ್ನ ಬೆಳೆಸುವಂತಹ ಕೆಲಸ ಕೂಡ ಮಾಡ್ತಾ ಇದ್ರು ಅಂತ.